ಬೈಕ್ ಓಡಿಸಿದ್ರೆ 5,000 ರೂಪಾಯಿ ದಂಡ ಬೀಳುತ್ತೆ. 5,000 ರೂಪಾಯಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಪಾದಚಾರಿ ಮಾರ್ಗದಲ್ಲಿ ಬೈಕ್ ಓಡಿಸುವ ಹಾಗಿಲ್ಲ. ಎಷ್ಟೋ ಜನ ಟ್ರಾಫಿಕ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಪಾದಚಾರಿ ಆ ಒಂದು ಭಾಗದಲ್ಲಿ ಬೈಕ್ ಓಡಿಸ್ಕೊಂಡು ಹೋಗ್ತಾರೆ. ಇನ್ನು ಮುಂದೆ ಓಡಿಸಿದ್ರೆ 5,000 ರೂಪಾಯಿ ದಂಡ ಫಿಕ್ಸ್ ಆಗುತ್ತೆ. ಪ್ರಸ್ತುತ ಇದ್ದ 500ರಿಂದ 5,000ಕ್ಕೆ ದಂಡವನ್ನು ಸಚಿವ ಕೃಷ್ಣ ಬೈರೇಗೌಡರು ಏರಿಸಿದ್ದಾರೆ. ಪಾದಚಾರಿಗಳಿಗೆ ಅಪಘಾತ ಆಗಕೂಡದು ಅನ್ನುವಂಥ ಕಠಿಣ ಕ್ರಮಕ್ಕೆ ಈ ಒಂದು ನಿರ್ಧಾರ ಕೈಗೊಳ್ಳಲಾಗಿದೆ. ಸಂಚಾರಿ ಪೊಲೀಸರ ಜೊತೆ ಸಭೆ ನಡೆದ ಬಳಿಕ ಕೃಷ್ಣ ಬೈರೇಗೌಡ ಈ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ದಂಡದ ಪ್ರಮಾಣ ಹೆಚ್ಚಳ ಮಾಡುವಂತೆ ಸಾರಿಗೆ ಸಚಿವರಿಗೆ HBK ಅಂದರೆ KBH ಪತ್ರ ಬರೆದಿದ್ದಾರೆ. ಸೊ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಫುಟ್ಪಾತ್ನಲ್ಲಿ ಬೈಕ್ ಸವಾರರು ಬೈಕ್ ಓಡಿಸ್ಕೊಂಡು ಹೋಗುವಾಗಿಲ್ಲ. ಅದೇನಾದರೂ ಕಂಡು ಬಂದರೆ ಪೊಲೀಸ್ ಕೈಗೆ ಸಿಕ್ಕಿ ಬಿದ್ದರೆ 500 ರೂಪಾಯಿ ಅಲ್ಲ 5,000 ರೂಪಾಯಿ ದಂಡ ಕಟ್ಟಬೇಕಾಗತ್ತೆ. ಸೊ ಈ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೃಷ್ಣ ಬೈರೇಗೌಡರು ನೀಡಿದ್ದಾರೆ. ಒಟ್ಟಿನಲ್ಲಿ ಇದು ಅಧಿಕೃತವಾಗಿ ಪ್ರಕಟಗೊಂಡಿದೆ. ಅದರ ಒಂದು ಪ್ರತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಪಾದಚಾರಿ ಮಾರ್ಗದಲ್ಲಿ ಬೈಕ್ ಓಡಿಸಿದ್ರೆ ಬೀಳುತ್ತೆ, ಫೈನ್. ಸೊ ಎಲ್ಲರೂ ಹುಷಾರಾಗಿರಿ, ರಸ್ತೆಯಲ್ಲೇ ಬೈಕನ್ನು ಓಡಿಸಿ.